ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ವಸೂಲಾತಿ ವಿಚಾರವಾಗಿ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಬಿಜೆಪಿ ಶಾಸಕರ ನಿಯೋಗ ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ಒಂದು ವೇಳೆ ಅನ್ಯಾಯ ಸರಿಪಡಿಸದೇ ಇದ್ರೆ ಬಿಬಿಎಂಪಿಗೆ ಬೀಗ ಹಾಕಿ ಅಂತ ಬೀಗವನ್ನ ಬೇರೆ ಕೊಟ್ಟಿದ್ರು. ಇದೆಲ್ಲದರಿಂದ ಎಚ್ಚೆತ್ತಿರುವಂತಹ ಆಯುಕ್ತರು ಟಿಸಿಎಂಗೆ ಈಗ ಇದೇ ವಿಚಾರವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಈ ತಿಂಗಳ ಅಂತ್ಯದಲ್ಲಿ ಬಿಬಿಎಂಪಿ ಮಹತ್ವದ ಬದಲಾವಣೆಯನ್ನು ಕಾಯ್ದೆ ಮೂಲಕ ನೋಡಬಹುದು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನ್ ಡೆವಲಪ್ಮೆಂಟ್ ನಿರೀಕ್ಷೆ ಮಾಡಬಹುದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಆಸ್ತಿ ತೆರಿಗೆ ವಸೂಲಿಗೆ ಬಿಜೆಪಿ ಶಾಸಕರ ಅಸಮಾಧಾನ. ಡಿಸಿಎಂಗೆ ವರದಿ ಸಲ್ಲಿಸಿದ ಬಿಬಿಎಂಪಿಯ ಮುಖ್ಯ ಆಯುಕ್ತ. ಈ ತಿಂಗಳಲ್ಲೇ ಕಾಯ್ದೆ ಬದಲಾವಣೆಯ ನಿರೀಕ್ಷೆಯಲ್ಲಿ ಪಾಲಿಕೆ. ಆಸ್ತಿ ತೆರಿಗೆ ವಸೂಲಿಯ ಕಾಟ ಬೆಂಗಳೂರಿನಲ್ಲಿ ಜೋರಿದೆ. ಬಿಬಿಎಂಪಿ ಆಸ್ತಿದಾರರಿಗೆ ನೋಟಿಸ್ ಅನ್ನು ಕೊಟ್ಟು ಆಸ್ತಿ ತೆರಿಗೆ ಪಾವತಿಗೆ ಸೂಚಿಸ್ತಾ ಇದೆ. ಟ್ಯಾಕ್ಸ್ ಪಾವತಿಸದ ಬಿಲ್ಡಿಂಗ್ಗಳನ್ನು ಸೀಸ್ ಮಾಡ್ತಾ ಇದೆ. ಇದಕ್ಕೆ ಬಿಜೆಪಿ ಶಾಸಕರು ಅಸಮಾಧಾನ ಹೊರಹಾಕಿದ್ದು ಮುನಿರತ್ನ, ರಾಮಮೂರ್ತಿ, ಬೈರತಿ ಬಸವರಾಜ್, ವಿಶ್ವನಾಥ್, ಸುರೇಶ್ ಕುಮಾರ್ ಸೇರಿದಂತೆ ಹಲವು ಶಾಸಕರು ತುಷಾರ್ ಗಿರಿನಾಥ್ ಅವರನ್ನು ಭೇಟಿ ಮಾಡಿ ತೆರಿಗೆ ವಿನಾಯಿತಿಗೆ ಮನವಿ ಸಲ್ಲಿಸಿದ್ದಾರೆ. ಇಲ್ಲದಿದ್ದರೆ ಬಿಬಿಎಂಪಿಗೆ ಬೀಗ ಹಾಕಿ ಅಂತೇಳಿ ಬೀಗ ಕೊಟ್ಟಿದ್ದಾರೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಬಿಎಂಪಿಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ವರದಿಯನ್ನು ಕೊಟ್ಟಿದ್ದಾರೆ. ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಮಾನ್ಯ ಶಾಸಕರು. ಅದು ಎಲ್ಲ ನಾವು ಗೌರ್ಮೆಂಟ್ಗೆ ಕಳಿಸಿದ್ದೀವಿ ಮತ್ತು ಅದರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಮೊದಲೇ ನಮ್ಮ ಗಮನಕ್ಕೆ ಬಂದಾಗ ವಿಸಂಗತಿಗಳು ನಮ್ಮ ಕಾಯ್ದೆಯಲ್ಲಿ ಅದು ನಮ್ಮ ಡೆಪ್ಟಿ ಸಿ ಎಂ ಅವರು ಫಸ್ಟ್ ನೋಟ್ ಮಾಡಿಕೊಂಡು ಇದನ್ನು ಸರಿ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಆಗಲೇ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದೆ. ಅದು ಸರ್ಕಾರ ಬಹಳ ಶೀಘ್ರವೇ ಅದರ ಮೇಲೆ ಡಿಸಿಷನ್ ತಗೊಂಡು ಅದರಲ್ಲಿ ಏನೇನು ಬದಲಾವಣೆ ಮಾಡಬೇಕು ತೀರ್ಮಾನ ಮಾಡಲಿಕ್ಕಿದೆ. ಆ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ಬಿಬಿಎಂಪಿ ಕಾಯ್ದೆ ಬದಲಾವಣೆಯನ್ನ ಮಾಡಿ ದಂಡ ಮತ್ತು ತೆರಿಗೆ ವಿನಾಯಿತಿ ಮಾಡೋದಾಗಿ ತಿಳಿಸಿತ್ತು. ಈಗ ಅಧಿವೇಶನ ನಡೀತಾ ಇದೆ. ಕಾಯ್ದೆ ಬದಲಾವಣೆಯ ಬಿಲ್ ಪಾಸ್ ಆಗುತ್ತಾ ಅಂಥೇಳಿ ಎದುರು ನೋಡ್ತಾ ಇದೆ. ಈ ತಿಂಗಳಲ್ಲಿಯೇ ವಿನಾಯಿತಿ ಸಿಗುತ್ತಾ ಎಂಬ ಪ್ರಶ್ನೆಗೆ ಬಿಬಿಎಂಪಿಯ ಮುಖ್ಯ ಆಯುಕ್ತರು ಉತ್ತರಿಸಿದ್ದು ಹೀಗೆ. ಅದು ಬಹಳ ಉನ್ನತ ಮಟ್ಟದಲ್ಲಿ ಸರ್ಕಾರದ ಇದರಲ್ಲಿ ಇದೆ ಮತ್ತು ಸೆಷನ್ನು ಕೂಡ ನಡೀತಾ ಇದೆ. ಹೀಗಾಗಿ ನಾವು ಅದರ ಮೇಲೆ ಮಾತಾಡಲಿಕ್ಕೆ ಆಗಲ್ಲ. ಯಾಕಂದರೆ ತೀರ್ಮಾನ ಏನಿದೆ ಯಾರ್ದು ಇರುತ್ತೆ ಅವರು ಮಾತಾಡ್ತಾರೆ. ಸೊ ಈ ಕಾಯ್ದೆ ಇರುವುದರಿಂದ ಲೆಜಿಸ್ಲೇಟಿವ್ ಸೆಷನ್ ನಡೀತಾ ಇರುವುದರಿಂದ ಅದಕ್ಕೆ ನಮಗೆ ಯಾವುದೇ ಪ್ರತಿಕ್ರಿಯೆ ಮಾಡಲಿಕ್ಕಾಗೋದಿಲ್ಲ. ಸರ್ಕಾರದ ಹಂತದಲ್ಲಿ ಇದೆ. ಸರ್ಕಾರ ಅವರು ತೀರ್ಮಾನ ತೆಗೆದುಕೊಂಡು ಲೆಜಿಸ್ಲೇಷನ್ಗೆ ಏನು ಬದಲಾವಣೆ ಮಾಡ್ತಾರೆ ಅವ್ರಿಗೆ ಬಿಡ್ತಕ್ಕಂಥ ವಿಚಾರ. ಒಟ್ಟಾರೆ ಆಸ್ತಿ ತೆರಿಗೆ ಭಾರ ಆಗ್ತಾ ಇದ್ದು ಬಿಜೆಪಿ ವಿರೋಧ ಮಾಡ್ತಾ ಇದೆ. ವಿನಾಯಿತಿಗೆ ಮನವಿ ಮಾಡಿದೆ. ಹೀಗಾಗಿ ಆದಷ್ಟು ಬೇಗ ಬಿಬಿಎಂಪಿ ಕಾಯ್ದೆ ಬದಲಾವಣೆ ಆಗಿ ತೆರಿಗೆ ವಿನಾಯಿತಿ ಸಿಗುತ್ತಾ ಅಂಥೇಳಿ ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.